ಕಡಿಮೆ ಎಲ್ಲರಿಗೂ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಸಹ ಸಂಬಂಧಗಳಲ್ಲಿ ಪದಗಳ ಸಹ ಸಂಬಂಧ ನೋಡಿದ್ವಿ, ಹೌದಲ್ವಾ? ಇವಾಗಿನ ತರಗತಿಯಲ್ಲಿ ನಾವು ಮಕ್ಕಳೇ ಸಂಖ್ಯೆಗಳ ಸಹ ಸಂಬಂಧ ನೋಡ್ತೀವಿ, ಆಯಿತಾ? ಇದು ವರ್ಡ್ ಬೇಸ್ಡ್ ಅಲ್ಲ, ಇದು ನಂಬರ್ ಬೇಸ್ಡ್ ಆಗುತ್ತೆ. ಇದು ವರ್ಡ್ ಬೇಸ್ಡ್ ಅಲ್ಲ, ಇದೇನಾಗ್ತದೆ ನಂಬರ್ ಬೇಸ್ಡ್ ಅನಾಲಜಿ ಅಂತ ಹೇಳ್ತೀವಿ ಅದಕ್ಕೆ. ನೀವು ನೋಡಿ, ಪದಗಳ ಸಂಖ್ಯೆಗಳ ಸಹ ಸಂಬಂಧದಲ್ಲಿ ಈ ಥರ ಇರ್ತದೆ. 15 ಇದ್ದಿದ್ದು 75 ಹೇಗಾಗುತ್ತೆ? ಓ, ಗೊತ್ತಾಯ್ತಾ? ಆಪ್ಷನ್ 15 ಇದ್ದಿದ್ದು 75 ಹೇಗಾಗುತ್ತೆ? 15 ಐದ್ಲೆ. ಹಾಗಾದ್ಮೇಲೆ 25 ಏನಾಗುತ್ತೆ? 25 ಏನಾಗುತ್ತೆ ಮಕ್ಕಳೇ? ಆಪ್ಷನ್ ಫ್ಯಾಂಟಾಸ್ಟಿಕ್, ಗ್ರೇಟ್ ಗ್ರೇಟ್. ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೇನೆ. ಇದು 8 5 12 5 ಆಪ್ಷನ್ ಎ. ಓ, ಭಾಳ ಫಾಸ್ಟ್ ಇದ್ದೀರಿ. ಆಪ್ಷನ್ 14 4 56. ಹಾಗಾದ್ಮೇಲೆ 18 4 ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಈಸಿ ಅನಿಸ್ತದ? ಅರ್ಥ ಆಗಿದೆ ಯಾವ ಥರ ಅಂತ? ಫ್ಯಾಂಟಾಸ್ಟಿಕ್. ಆಮೇಲೆ ನೋಡ್ರಿ, ಮಗ್ಗಿ ಬಂದವ್ರಿಗೆ ಭಾಳ ಸುಲಭ. ಒಪ್ತೀರಾ ಇಲ್ವಾ? ಯಾರ್ಯಾರಿಗೆ ಮಗ್ಗಿ ಬರ್ತದೆ ಇದೆಲ್ಲ ಭಾಳ ಸುಲಭ ಆಗ್ತದೆ. ಯಾರಿಗೆ ಮಗ್ಗಿನೇ ಬರೋದಿಲ್ಲ, ಈ ಸಂಖ್ಯೆಗಳ ಪರಿಚಯನೇ ಇರೋದಿಲ್ಲ ಅವರಿಗೆ, ಈ ಸಂಖ್ಯೆಗಳ ಅರಿವೇ ಇರೋದಿಲ್ಲ ಅವರಿಗೆ, ಹೇಗೆ ಬರುತ್ತೆ ಅಂತ ನೋಡ್ತಾ ಇರ್ತಾರೆ ಅವರೆಲ್ಲ. ಮಗ್ಗಿಗಳು ಬರಬೇಕು ಮಕ್ಕಳೇ, ಇದಕ್ಕೆಲ್ಲ ವರ್ಗಗಳು ಸಹ ಬರಬೇಕು. 6 6 36, 9 6 ವೆರಿ ಗುಡ್. 10 3 30, 25 3 ಥ್ಯಾಂಕ್ ಯು. ಇಲ್ಲ, 60 ಕರೆಕ್ಟ್ ಆಗುತ್ತೆ. 12 4 48, 15 4 ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಭಾಳ ಜಲ್ದಿ ಆಗ್ತಾಯಿದೆ, ಒಪ್ತೀರಾ? 7 5 35, 11 5 ಗ್ರೇಟ್. 9 5 45 ಲೇಖನ. 13 5 ವೆರಿ ವೆಲ್. 16 4 64, 22 4 ಫ್ಯಾಂಟಾಸ್ಟಿಕ್. ಈಸಿ ಅನಿಸ್ತಾ ಇದೆಯಾ ಮಕ್ಕಳೇ? 5 5 25, 8 5 ಓಕೆ ಓಕೆ. 11 4 44, 17 4 68. ಗೊತ್ತಾಗ್ತಿದೆಯಾ? ಹಾಂ, ಗೊತ್ತಾಗ್ತಿದೆಯಮ್ಮ? 11 4 44, 11 4 44. ಮಗ್ಗಿ ಬರಬೇಕು, ಮಗ್ಗಿ ಬಂದರೆ ಸುಲಭ ಆಗ್ತದೆ. 13 4 52, 19 4 ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಏನಾಗ್ತದೆ ಎಲ್ಲಪ್ಪ? ಹೇಗೆ 42 ಆಗುತ್ತೆ ಗೊತ್ತಾ? ಹೇಗೆ? ತಡ್ರಿ ತಡ್ರಿ ತಡ್ರಿ, ಬರಲಿ 4. ಎಷ್ಟು ಒದ್ದಾಡ್ತೀಯಪ್ಪ, ಇನ್ನೂ ಎಷ್ಟು ಫೈಟ್ ಮಾಡ್ತೀಯ ಅದ್ರ ಜೊತೆಗೆ? ಹಾಂ, ಇಂಗ್ಲೀಷಲ್ಲೇ ಹೇಳು, ಕನ್ನಡದಲ್ಲಿ ಹೇಳ್ಬೇಕಂತಿಲ್ಲ. 4 6 24, 4 6 24. ಹಾಂ ಹಾಂ ಹಾಂ, ಮಧ್ಯೆ ಮಧ್ಯೆ ಬರಬೇಕು. 42, 7 6 42, ಮಧ್ಯೆ ಮಧ್ಯೆನೂ ಬರಬೇಕು. 7 1 7 7 2 14, 7 3 21, 7 4 28, 7 5 35, 7 6 42, 7 6 42 ಸರ್. ಲೇಟ್ ಆಗ್ತದೆ. 42 ರೈಟ್ ಆನ್ಸರ್. ಇಲ್ಲೇನಾಗ್ತದೆ ಯಾಕಂದ್ರೆ? ಓಹೋ, 6 5 30. ಓ, ನಿಧಾನ ನಿಧಾನ. 8 4 32, 14 4 ಈಸಿ ಅನ್ಸ್ತದ? ನಿಧಾನ ಹೇಳ್ರಪ್ಪ. 24 80, 25 4 100. ಸಂಖ್ಯೆಗಳ ಸಹ ಸಂಬಂಧ ಈ ಥರ ಇರುತ್ತೆ ಮಕ್ಕಳು. 3 5 15, 3 5 15, 5 5
ಫ್ಯಾಂಟಾಸ್ಟಿಕ್. ಇಲ್ಲೇನಾಗ್ತದೆ? 17 ನಾಲ್ಕಲೆ 68. 21 ನಾಲ್ಕಲೆ 88. ಓಕೆ ಓಕೆ. 22 ನಾಲ್ಕಲೆ 26 ನಾಲ್ಕಲೆ ಮಗ್ಗಿ ಚೆನ್ನಾಗಿ ಬರಬೇಕಾ? ಫ್ಯಾಂಟಾಸ್ಟಿಕ್. 7 6 42. 9 6 ಓಕೆ. 13 3 39. 19 3 23 4 92. 27 4 ಸ್ವಲ್ಪ ನಿಧಾನ ಕಂಡ್ರು. 15 4 60. 23 4 92. ಓಕೆ ಓಕೆ ಓಕೆ. 18 4 72. 24 4 ಓಕೆ. 4 7 28. 6 7 40. ಕರೆಕ್ಟ್ ಕರೆಕ್ಟ್. 21 4 84. 28 4 112. ಆಲ್ ರೈಟ್. 5 4 20. 12 4 ಕನ್ಫ್ಯೂಷನ್ ಇದೆಯಾ? ಎಲ್ಲ ಬರುತ್ತಲ್ಲ, ಇನ್ನೇನು ಪಾಠ ಮಾಡಲಿ ನಾನು ಅಲ್ವಾ? ಎಲ್ಲ ಬರ್ತದೆ ನಿಮಗೆ. 16 5 80. 19 5 19 9 6 54. 11 6 25 4 100. 34 120. 120. ಓಕೆ ಓಕೆ. 24 4 19 4 ಸಾರಿ 29 4 116. ಕರೆಕ್ಟ್ ಇದೆ ಕರೆಕ್ಟ್ ಇದೆ. 8 6 48. 10 6 ಡೌಟ್ ಇದ್ರೆ ನಿಲ್ಲಿಸ್ರಿ. ಏನಪ್ಪ ಇನ್ನೊಂದ್ಸರಿ ಹೇಳು. ಏನಲ್ಲಿ ಒಂದೇ ಇರೋದು ಅಂತನಾ? ಓಕೆ. ಅವ್ರು ಕೂಡಿಸಿರ್ಬೋದಲ್ಲ, ಕಳೆದಿರ್ಬೋದಲ್ಲ. ಮುಖ್ಯವಾಗಿ ಏನಿದೆ? 8 6 48. 10 6 60. ಅಷ್ಟು ಸಾಕು. ಓಕೆ. ಮುಂದೇನಾಗ್ತದೆ ಮಕ್ಕಳೇ? ಬ್ರೇಕ್ ಆಯ್ತಾ? ನೂರ ಹೇಗಂತೀರಿ? 140 ಅಂತ ಕರೆಕ್ಟ್. ಅಂದಾಜು ಹಾಕಿದ್ರೆ ನೀವು ಇಲ್ಲಿ ನೋಡ್ರಿ. 1 4 4 3 4 12. 31 4 ಕಾಣ್ತಾ ಇದೆಯಾ? 31 4 ಏನು ಬರ್ತದೆ ಮಕ್ಕಳೇ? 4 1 4 4 3 12 124 ಬರುತ್ತಾ ಇಲ್ವಾ? ಸೊ ಇದೇನಾಗಿದೆ ಇಲ್ಲಿಂದ ಇಲ್ಲಿಗೆ? 31 4 35 4 ಏನಾಗುತ್ತೆ ಹಾಗಾದರೆ? 35 4 ಮಾಡಿ ನೋಡ್ರಿ. 4 5 20ಕ್ಕೆ 0. ದಶಕ 2. 4 3 12 + 2 14. 140 ಬರ್ತದಾ? ಆಪ್ಷನ್ ಬಿ. ಪ್ರತಿಕ್ರಿಯೆ ಸರಿಯಾಗಿ ಕೊಡ್ತೀರಾ ಪ್ಲೀಸ್? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಪ್ರತಿಕ್ರಿಯೆ ಸರಿಯಾಗಿ ಕೊರಿ. ಮುಂದಿನ ಪ್ರಶ್ನೆ. ರೈಟ್. ಅಲ್ಲಿ ಮುಂದೆ ಮದನ್ ಇದಾನಪ್ಪ, ಅವನು ಹೆದರ್ಬಿಟ್ಟ ಪಾಪ. ಭೂಕಂಪನೇ ಆಗ್ಬಿಡ್ತದ ವಿನಯ್ ಪಾಟೀಲ್. ಸ್ವಲ್ಪ ನಿಧಾನ. 14 5 70. 16 5 ಓಕೆ. ಆಪ್ಷನ್ ಎ ಕರೆಕ್ಟ್. ಇಲ್ಲಿ ಯಾವುದಾಗ್ತದೆ ಮಕ್ಕಳೇ? ಒಪ್ತೀರಾ? 27 ಎಷ್ಟಲೇ? 27 4 32 4 ಏನಾಗುತ್ತೆ ಮಕ್ಕಳೇ? 32 4 ಏನಾಗುತ್ತೆ ನೋಡ್ರಿ. 4 2 8. 4 3 128 ಬರುತ್ತಾ? ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ನೋಡಿ. ಇದಕ್ಕೇನಾಗ್ಬೋದು? 19 4 76. 23 4 92. ಕರೆಕ್ಟ್ ಕರೆಕ್ಟ್. ಬಟ್ ಇದಕ್ಕೇನಾಗುತ್ತೆ? 148. ಚೆಕ್ ಮಾಡ್ಬೋದಾ? 33 ಎಷ್ಟಲೇ? 132. 33 4 ಒಪ್ತೀರಾ? 33 4 ಏನು ಬರುತ್ತೆ ನೋಡ್ರಿ. 4 3 12 2. ದಶಕ 1. 4 3 12 1 13. ಕರೆಕ್ಟ್ ಇದೆ.
33 ನಾಲ್ಕಲೇ ಆದರೆ ಇಲ್ಲೂ ಸಹ ಅದೇ ಆಗಬೇಕಿತ್ತಲ್ವ ಮಕ್ಕಳೇ? 37 ನಾಲ್ಕಲೇ ಏನಾಗ್ತದೆ? 37 ನಾಲ್ಕಲೇ ಏನಾಗುತ್ತೆ ಅಂತ ನೋಡ್ರಿ. 4 7 28ಕ್ಕೆ 8 ದಶಕ 2 4 3 12 + 2 14 148 ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ 12 12 5 60 15 5 ರೈಟ್. ನೆಕ್ಸ್ಟ್ ಕ್ವೆಶನ್ ಏನಾಗುತ್ತೆ ನೋಡ್ರಿ? 160 ಪಕ್ಕ 36 ಎಷ್ಟಲೇ 144? ಓಕೆ 36 × 4 ಏನು ಬರುತ್ತೆ ನೋಡ್ರಿ? 4 6 24 4 ದಶಕ 2 4 3 12 + 2 14 144 ಬಂತಾ? ಕರೆಕ್ಟ್ ಇದೆ, ನೀವು ಹೇಳಿದ ಅಂದಾಜು ಕರೆಕ್ಟ್ ಇದೆ. 36 4 144 44 ಏನಾಗುತ್ತೆ ಹಾಗಾದರೆ? ಇಲ್ಲೂ ಸಹ 44 ಮಾಡ್ಬೇಕು. ಏನು ಬರ್ತದೆ ಮಕ್ಕಳೇ? 44 4 16 1 0 1 0 ಅಷ್ಟೇ 160. ಸರಿ ಇದೆ ನಿಮ್ಮ ಉತ್ತರ ಸರಿ ಇದೆ. ಗೊತ್ತಾಗ್ತಿದೆಯಾ? ಮುಂದಿನ ಪ್ರಶ್ನೆ 2 ಇದ್ದದ್ದು 12 ಆಯಿತು. 2 6 12 4 6 ಓ ಗ್ರೇಟ್ 28 ಎಷ್ಟಲೇ? 28 4 28 4 34 4 ಏನಾಗುತ್ತೆ ಹಾಗಾದರೆ? ನೋಡ್ರಿ 34 4 ಏನಾಗುತ್ತೆ ನೋಡ್ರಿ? 4 4 16 ದಶಕ 1 4 3 12 1 13 136 ಸರಿ ಇದೆಯಾ? ಗುಡ್, ಒಳ್ಳೆ ಪ್ರಯತ್ನ. ಕರೆಕ್ಟ್ ಆಗ್ತದೆ, ಯಾಕಂದರೆ 11 6 76 13 6 78 ಸರಿ ಹೇಳಿದಿರಿ. 35 ಎಷ್ಟಲೇ? ಓಕೆ 35 4 38 4 ಎಷ್ಟಾಗುತ್ತೆ ಹಾಗಾದರೆ? 152. ನೀವು ಲೆಕ್ಕ ಮಾಡೋದೇ ಬೇಕಿದ್ದಿಲ್ಲ, ಗೊತ್ತಾ? ಯಾಕೆ ಗೊತ್ತಾ? 4 8 ಎಷ್ಟು ಬರುತ್ತೆ? ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ? ಎಲ್ಲಿದೆ ಬಿಡಿ ಸ್ಥಾನ? ಬಿಡಿ ಸ್ಥಾನದಲ್ಲಿ 2 ಎಲ್ಲಿದೆ? 4 8 32ಕ್ಕೆ 2 ಬಿಡಿ ಸ್ಥಾನದಲ್ಲಿ 2 ಎಲ್ಲಿದೆ? ಅಷ್ಟೇ, ಅದನ್ನು ನೋಡಿದರೆ ಸಾಕಿತ್ತು. 32ಕ್ಕೆ 3 ದಶಕ 3 ಆಗ್ತದೆ. 4 3 24 ಪ್ಲಸ್ 4 3 12 ಪ್ಲಸ್ 3 15 ಕರೆಕ್ಟಾ? ಮುಂದಿನ ಪ್ರಶ್ನೆ. ಆಹಾ, ಸೊ 26 4 104. ಹಾಗಾದರೆ 31 4 ಏನಾಗುತ್ತೆ? ನೀವು ಇಲ್ಲೇ ನೋಡ್ರಿ 4 1 ಓಕೆ. ಮುಂದಿನ ಪ್ರಶ್ನೆ. ಓ ಹೇಗೆ? 41 4 45 4 ಮಾಡ್ಬೇಕಾದ್ರೆ 4 5 ಸಾರಿ ಕ್ಷಮಿಸಿ 4 5 ಏನು ಬರುತ್ತೆ? 20ಕ್ಕೆ 0 ಅದೊಂದೇ ಇರೋದು, ಮತ್ತೆಲ್ಲೂ ಇಲ್ಲ. ಎಷ್ಟು ನೋಡಿದ್ರು ಸಾಕಿತ್ತು ನಾವು. ಕರೆಕ್ಟ್. ಓ ನೋಡ್ರಿ, ಆಪ್ಷನ್ ಸಿ. ಹೇಗೆ? ಇದು ಎಷ್ಟಲೇ ಬರುತ್ತಪ್ಪ? ಇದು 42 4 42 4 ಬರುತ್ತೆ. ಇದು ಸಹ ಇಲ್ಲಿ ಎಷ್ಟಲೇ ಬರ್ತದೆ? 46 4 4 6 4 ಎಲ್ಲಿದೆ? ಆಪ್ಷನ್ ಎಲ್ಲಿ ಮಾತ್ರ ಇದೆ 24. 4 24 4 24 ಬಿಡಿ ಸ್ಥಾನದಲ್ಲಿ 4 ಬರಬೇಕು. ಎಲ್ಲಿದೆ ಅದು? ಆಪ್ಷನ್ ಎಲ್ಲಿ ಮಾತ್ರ ಇದೆ. ಪೂರ್ತಿ ನೀವು ಗುಣಿಸೋದು ಸಹ ಬೇಕಿಲ್ಲ. 37 4 ಇಲ್ಲೂ ಸಹ 4 ಇದೆ. 37 4 ಕರೆಕ್ಟ್. 37 4 ಬರ್ತದ ಮಕ್ಕಳೇ? 4 7 28ಕ್ಕೆ 8 ದಶಕ 2 4 3 12 + 2 14 148 ಕರೆಕ್ಟ್ ಇದೆ. 43 4 ಏನಾಗುತ್ತೆ? 4 3 12 12ಕ್ಕೆ 2 ಅಷ್ಟು ನೋಡಿದ್ರು ಸಾಕು. ಓಕೆ, ಆಪ್ಷನ್ ಬಿ. ಓಕೆ, 43 4 ಇದೆ. ಇದು ಎಲ್ಲ 4 4 ಬಂದುಬಿಟ್ಟಿದೆಯಲ್ಲ. 47 4 ಬಂದರೆ ಏನಾಗ್ತದೆ? 4 7 28 28ಕ್ಕೆ 8 ಕರೆಕ್ಟ್ ಇದೆಯಾ? ಓಕೆ,
ಇಲ್ಲಿ ನೋಡಿ. ಓ ಓ ಹೋ 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 39 4 156. ಹಾಗಾದರೆ ಇಲ್ಲೂ ಸಹ 4 ಮಾಡಿದ್ರೆ 4 4 ಏನು ಬರಬೇಕು? 6 ಬರಬೇಕು. ರೈಟ್ ರೈಟ್ ರೈಟ್. ನನಗಂತೂ ಬೋರ್ ಆಗ್ತಿದೆಯಪ್ಪ. 32 4. ಸೊ ಅಲ್ಲೂ ಸಹ 4 ಮಾಡ್ತೀರಂದ್ರೆ 8 4 32ಕ್ಕೆ 2 ಬಿಡಿಸ್ತಂದ್ರೆ 2 ಬರಬೇಕು. ಅಲ್ಲೊಂದೇ ಇರೋದು. ಕರೆಕ್ಟ್ ಕರೆಕ್ಟ್. ಇಲ್ಲೇನಾಗ್ತದೆ ಮಕ್ಕಳೇ? ಹಾಂ 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 ಓ ಆ ಓ ಓಹೋ, ನನ್ನ ಪ್ರಕಾರ 125 ಬರುತ್ತೆ. 3ರ ಘನ 27, 5ರ ಘನ 125. ಓ ಸಾರಿ, ಘನ ರೈಟ್ ರೈಟ್ ರೈಟ್. 3ರ ಘನ 27, 5ರ ಘನ ಪ್ರತಿ ಸರಿ 4 ಟೈಮ್ಸ್ ಬರಲ್ಲಪ್ಪ. ಆಯಿತಾ? ಅರ್ಥ ಆಗಲಿಲ್ಲ? ಇದಕ್ಕೆ ಘನಗಳು ಬರಬೇಕು ಕಂದ, ಅರ್ಥ ಆಗಬೇಕಂದ್ರೆ. ಘನಗಳು ಬರ್ತಾವ? 20ರವರೆಗೂ ಘನಗಳು ಬರ್ತದ? ವೆರಿ ಗುಡ್. ಸೊ ನೋಡಿರಿ, 3ರ ಘನ ಏನಂತ ಇತ್ತು? 3ರ ಘನ ಏನಂತಿದೆ? 27. ಸೊ 3ರ ಘನ 27. ಹಾಗಾದರೆ ಅದೇ ಥರ 5 ಇದೆ, 5ರ ಘನ ಮಾಡಬೇಕು. 5ರ ಘನ ಎಷ್ಟು ಅಂತ ಗೊತ್ತಿದೆ ನಿಮಗೆ? ಸೊ 5ರ ಘನ ಏನು ಬರಬೇಕಿಲ್ಲಿ? 125 ಬರಬೇಕು. ಆಪ್ಷನ್ ಎ ಬರ್ತದೆ. ಅರ್ಥ ಆಯ್ತಾ? ಘನಗಳನ್ನು ಬಳಸಿದ್ದಾರೆ ಅಲ್ಲಿ. ಆಯಿತಾ? ಇಲ್ಲಿ ನೋಡಿ, ಇದಕ್ಕೆ ಏನಾಗ್ತದೆ ಉತ್ತರ? ಇದಕ್ಕೆ ಎ ಬರ್ತದೆ. ಇಲ್ಲಿ ಭಾಳ ಜನ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ. ಸರ್ 2ರ ಘನ 8 ಸರ್, ಹಾಗಾದರೆ 6ರ ಘನ ಬರಬೇಕಲ್ವ ಸರ್? 216. 216 ಇಲ್ಲ ಸರ್, ಎಲ್ಲ ಸರಿ ಘನನೇ ಇರಬೇಕಂತೇನಿದೆ. 2 4 8, 6 4 24 ಅಷ್ಟೇ. ಈ ರೀತಿಯೂ ಮಾಡ್ಬೋದು. ಎಲ್ಲ ರೀತಿಯಿಂದ ಯೋಚನೆ ಮಾಡಬೇಕಾಗತ್ತೆ ಮಕ್ಕಳೇ, ಎಲ್ಲ ರೀತಿಯಿಂದ ಯೋಚನೆ ಮಾಡಬೇಕಾಗತ್ತೆ. ನೋಡಿ ನೋಡಿ ನೋಡಿ. ನೋಡ್ರಿ, ನೋಡ್ರಿ ನೋಡ್ರಿ ನೋಡ್ರಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಈಗ ಮೊದಲು ಏನು ಮಾಡಿದ್ದಾರೆ ಅವರು? 4ನ್ನ 32 ಮಾಡಿದ್ದಾರೆ. ಹೇಗೆ ಮಾಡಿರ್ಬೋದು ಅವರು? ಹೇಗೆ ಮಾಡಿರು? ಈ ಥರ ಮಾಡಿರ್ಬೋದಾ? 4 × 4 × 2 ಮಾಡಿರ್ಬೋದಾ? ಈ ಥರ 4ಕ್ಕೆ 4ನ್ನೇ ಗುಣಿಸಿ ಮತ್ತು 2 ಗುಣಿಸಿರ್ತಾರೆ. ಏನಾಗ್ತದೆ? 4 4 16, 16 2 32. ಹಾಗೆ ಹಾಂ 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 ಪೊಲಿಟಿಷಿಯನ್ ಆಗ್ತೀರಾ ಅಂತ ಹೇಳಿಲ್ವ ನಾವು ನಿಮಗೆ? ಹಾಂ ಹೇಳಿದೆ. 7ನ್ನು ಸಹ 7 ಗುಣಿಸಿ 2 ಗುಣಿಸಿದ್ರೆ ಏನಾಗುತ್ತೆ ನೋಡಿರಿ? 7 7 49, 49 2 98. ನೋಡಿದ್ರಾ? ನೋಡ್ತಾ ಇದ್ದೀರಾ? ಅರ್ಥ ಆಯ್ತಾ ಎಲ್ಲರಿಗಿದು ಯಾವ ರೀತಿ ಬಚ್ಚಿಟ್ಟಿದ್ದಾರೆ ಅಂತ? ಹಾಂ, ಇದನ್ನು ಇನ್ನೊಂದು ರೀತಿ ತೋರಿಸ್ಕೊಡ್ಲಾ? 4 ಇತ್ತು, ಅದನ್ನೇನು ಮಾಡಿದ್ದಾರೆ? 4ರ ವರ್ಗ × 2. ಹೌದಾ? 4ರ ವರ್ಗ ಎಷ್ಟು? 16. 16 × 2 ಎಷ್ಟು ಬರುತ್ತೆ? 32. ಕರೆಕ್ಟ್ ಆಯ್ತಾ?
17 ಇದ್ದರೆ ಅದಕ್ಕೂ ಸಹ ಏನು ಮಾಡಬೇಕು? 17ರ ವರ್ಗ ಇಂಟು 2. ಸಾರಿ ಕ್ಷಮಿಸಿ, 7 7ರ ವರ್ಗ ಇಂಟು 2. 7ರ ವರ್ಗ ಅಂದರೆ ಎಷ್ಟಾಗುತ್ತೆ? 49. 49 ಎರಡಲೇ 98. ಗೊತ್ತಾಯ್ತಾ? ಹಾಂ, ಈ ರೀತಿ ನಾವು ಭೇದಿಸ್ಬೇಕು ಮಕ್ಕಳೇ. ಇಲ್ಲಿಂದ ಇಲ್ಲಿಗೆ ಏನು ಸಂವಾದ ಇದೆ ಅಂತ ಹುಡುಕ್ಲೇಬೇಕು ನಾವು. ಅರ್ಥ ಆಯ್ತಾ? ಹುಡುಕದೆ ಬಿಡಬಾರ್ದು. ಮುಂದಿನ ಪ್ರಶ್ನೆ. ಆಹಾ, ಆಯಿತು. 2 ಎಂಟ್ಲೆ ಫ್ಯಾಂಟಾಸ್ಟಿಕ್. 2 ಎಂಟ್ಲೆ 16, 4 ಎಂಟ್ಲೆ ಇಲ್ಲ, ಅದು ವರ್ಕ್ ಆಗಲ್ಲ, ಅದು ಬರೋದಿಲ್ಲ. ಏನು ಮಾಡಿದ್ದಾರೆ ನೋಡ್ರಿ? 2ನ್ನು 16 ಹೇಗೆ ಮಾಡ್ಬೋದು ಅವರು? ಆಪ್ಷನ್ ಬಂತ್ರ 2ನ್ನು 16 ಹೇಗೆ ಮಾಡಿದ್ದಾರೆ ಹೇಳ್ರಿ ನೀವು? 16 ಹೇಗಾಗುತ್ತೆ? 2 2ರ ವರ್ಗ ಇಂಟು 2ರ ವರ್ಗ. ಹೌದಾ? ಹಾಗಾದರೆ ಇದೇನಾಗ್ತದೆ? 4ರ ವರ್ಗ ಇಂಟು 4ರ ವರ್ಗ ಆಗ್ಬಿಡುತ್ತಮ್ಮ. ಅಷ್ಟು ಉದ್ದ ಇದೆಯಾ? 2ರ ವರ್ಗ ಇಂಟು 4 ಮಾಡಿದಾರಾ? ಸೊ ಏನಾಗ್ತದೆ? 4 ಇಂಟು 4 16 ಬಂತಾ? ಓಕೆ. ಅದೇ ಥರ 4ಕ್ಕೆ ಏನು ಮಾಡಿರಬೇಕು? 4ರ ವರ್ಗ ಇಂಟು 4. ಓಕೆ, ಏನಾಗ್ತದೆ? 4ರ ವರ್ಗ ಅಂದರೆ 16, 14 64. ಇದೆ ಅಂತೀರಾ? ಸರಿ, ಇದು ಒಪ್ತೀನಿ. ನಾನು ಒಪ್ತೀನಿ ಮಕ್ಕಳೇ. ಸರಿ ಇದೆ. 2ಕ್ಕೂ ಅದನ್ನೇ ಯೂಸ್ ಮಾಡಿದ್ದೀರಿ, ಸರಿ ಅಂತ ಹೇಳ್ಬೋದು ನಾನು. ಮುಂದಿನ ಪ್ರಶ್ನೆ ಹೋಗ್ಬೋದಾ? 5 ಇದ್ದದ್ದು 50 ಆಯಿತು. 8 ಇದ್ದಿದ್ದು ಎಷ್ಟಾಗಬೇಕು? ಅಲ್ಲಿದೆಯಾ ಆನ್ಸರು? ಏನು ಮಾಡಿದ್ದಾರೆ ಹಾಗಾದರೆ? 8 2 16, 16 10 160. ಅಲ್ಲ, 5 2 10, 10 5 50. 8 2 16, 16 5 80. ಹೇಗೆ? 5ನ್ನು ಏನು ಮಾಡಿದ್ದಾರೆ? ಒಂದು ನಿಮಿಷ. 5ನ್ನು ಏನು ಮಾಡಿದ್ದಾರೆ? 5ರ ವರ್ಗ ಇಂಟು 2 ಮಾಡಿದಾರ. 5 5 25, 25 2 50. ಇದನ್ನು ಹೇಳ್ತಿದ್ದೀರಿ ಎಲ್ಲರೂ? ಸೊ ಹಾಗಾದರೆ 8 ಏನಾಗುತ್ತೆ ಮಕ್ಕಳೇ? 8 ಏನಾಗ್ತದೆ? 8ರ ವರ್ಗ ಇಂಟು 2 ಏನಾಗುತ್ತೆ? 8ರ ವರ್ಗ ಎಷ್ಟಾಗುತ್ತೆ ಕಂದ? 100. ಸಾರಿ, ಕ್ಷಮಿಸಿ. 64. 64 2 128. ಫ್ಯಾಂಟಾಸ್ಟಿಕ್, ಗುಡ್, ವೆರಿ ಗುಡ್. ಇಲ್ಲ, ನಮ್ಮ ಕ್ಲಾಸಲ್ಲಿ CID ಡಿಗಳೆಲ್ಲ ಕುಂತಿದ್ದಾರೆ, ಪರವಾಗಿಲ್ಲ. ಕಂಡು ಹಿಡಿತಾ ಇದ್ದಾರೆ. ಅರ್ಥ ಆಯ್ತಾ ಇದು? ಓಕೆ. ಹೌದಾ? ನಾನು ಯಾವ ಥರ ಯೋಚನೆ ಮಾಡಿದೆ ಗೊತ್ತಾ? 3 ಡಬಲ್ ಎಷ್ಟು? 6ರ ವರ್ಗ. 5ರ ಡಬಲ್ ಎಷ್ಟು? 10ರ ವರ್ಗ. ಹೆಂಗೆ ನೋಡ್ಬೋದಾ? ಓಕೆ, ಹೇಗಾದ್ರೆ ಆಗಲಿ ಸರಿ ಬರಬೇಕು. ಅದೇ ಲಾಜಿಕ್ ಬರಬೇಕು. ಯಾವ ತರ್ಕವನ್ನು ನೀವು ಇಲ್ಲಿ ಬಳಸ್ತೀರಿ ಅದೇ ತರ್ಕವನ್ನು ನೀವು ಇಲ್ಲಿ ಬಳಸ್ಬೇಕು ಮಕ್ಕಳೇ. ಓಕೆ. ಸೊ 3 36 ಹೇಗಾಗುತ್ತೆ ಕಂದ? 3 36 ಅಂತ ಹೇಗಂದ್ರಿ? 3ರ ವರ್ಗ ಇಂಟು 4. ಅದೇ ಥರ 3ರ ವರ್ಗ ಅಂದರೆ 9, 9 4 ಎಷ್ಟಾಗುತ್ತಪ್ಪ? 36. ಅದೇ ಥರ 5 ಏನಾಗುತ್ತೆ? 5ರ ವರ್ಗ ಇಂಟು 4 ಅಂತ ಹೇಳಿದ್ದೀರಾ ನೀವು. 5ರ ವರ್ಗ 25 ಆಗುತ್ತೆ. 25 4 ಎಷ್ಟಾಗುತ್ತಪ್ಪ? 100. ಫ್ಯಾಂಟಾಸ್ಟಿಕ್. ಆಪ್ಷನ್ ಬಿ ಒಪ್ತೀರಾ ಎಲ್ಲರೂ? ಮುಂದೋಗ್ಬೋದಾ? ಗ್ರೇಟ್. ಮತ್ತು ಉತ್ತರ ಇಲ್ಲ ಅಂತ ಹೇಳಬೇಡ್ರಿ. ಹೇಗಾಗುತ್ತೆ? ಎನಿ ಐಡಿಯಾ? 6ರ ವರ್ಗ ಇಂಟು 3.
ಆಪ್ಷನ್ ಎ. ಹೇಗೆ ಬಂತು ಕಂದ ನಿನಗೆ? 6 6ನ 108 ಹೆಂಗೆ ಮಾಡ್ತೀರಿ? 6ರ ವರ್ಗ ಇಂಟು 3 ಮಾಡ್ತಿದ್ದೀರಿ. ಓಕೆ, 6ರ ವರ್ಗ ಅಂದರೆ ಎಷ್ಟಾಗುತ್ತಮ್ಮ? 36. 3 6 18, 3 3 9 10. ಕರೆಕ್ಟ್ ಇದೆಯಾ? ಸೊ ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಅದರ ವರ್ಗಕ್ಕೆ 3 ಗುಣಿಸ್ಬೇಕು. ನಂತರ ಯಾವ ಸಂಖ್ಯೆ ಕೊಟ್ಟಿದ್ದಾರೆ? 8. 8ರ ವರ್ಗಕ್ಕೆ ಕ್ಷಮಿಸಿ 8ರ ವರ್ಗಕ್ಕೆ ಏನು ಗುಣಿಸ್ಬೇಕು? 3. ಎಷ್ಟಾಗ್ತದೆ? 64. 3 3 4 12, 3 6 18 1 19. ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಎ ಕರೆಕ್ಟ್ ಇದೆ. ವೆರಿ ಗುಡ್. ನಾನು ಬಾಯ್ಸ್ ಕಲಿಸಿ ಕೊಡ್ಬೋದಾ ಈಗ? ಐ ಥಿಂಕ್ ಐ ಕ್ಯಾನ್ ಗಿವ್ ಯು. ರೆಡಿ ಇದ್ದೀರಾ? ಫ್ಯಾಂಟಾಸ್ಟಿಕ್. ಓಕೆ, ನೋಡಿ ಏನಾಗ್ತದೆ. ಓ 108 ಹೇಗೆ? ಬಾಯ್ಸ್ ಹೇಳಿದ್ದು ಫಸ್ಟು. ಹೇಗಪ್ಪ 108? ನೀ ಹೇಗೆ ಅಂತ ಹೇಳಿದ್ರೆ ಮತ್ತೆ ಕಟ್ ಮಾಡ್ತೇನೆ ಈಗ ನಾನು. ಆಯಿತು, ಅವ್ರು ಹೇಳ್ತಾರೆ ಮೊದಲು. ಅವ್ರು ಹೇಳಿದ್ರೆ ನಿಮಗೆ ಬರ್ತದೆ. ಚಂದನ್ ಹೇಗೆ ಹೇಳು? ನೋಪ್ 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 ಹೇಳಿ ಚಂದನ್, ಹೇಗೆ ಮಾಡಿದೆ? 4ರ ವರ್ಗ ಇಂಟು ಓಕೆ ಅಷ್ಟೇ. 4 ಇದ್ದದನ್ನು ಏನು ಮಾಡಿದ್ಯಾ? 4ರ ವರ್ಗ ಇಂಟು 3. ಸೊ 4ರ ವರ್ಗ ಎಷ್ಟಾಗುತ್ತೆ? 16. 16 3 ಎಷ್ಟಾಗುತ್ತೆ ಮಕ್ಕಳೇ? 48. ಅದೇ ಥರ 6 ಇದೆ. 6ರ ವರ್ಗ ಇಂಟು 3 ರೈಟ್. 6ರ ವರ್ಗ ಎಷ್ಟಾಗ್ತದೆ ಮಕ್ಕಳೇ? 36. 3 ಎಷ್ಟಾಗುತ್ತದು? 108 ರೈಟ್ ಚಂದನ್. ಬಾಯ್ಸ್ ಗೆಟ್ಸ್ 1 ಪಾಯಿಂಟ್. ಮುಂದಿನ ಪ್ರಶ್ನೆ ರೆಡಿ ಇದ್ದೀರಾ? ಓಕೆ. ಓ ಹೇಗಮ್ಮ? 5ರ ವರ್ಗ 25. 25 6 ಓ ಏನಾಗುತ್ತಪ್ಪ? 2ರ ವರ್ಗ ಇಂಟು 6 ಮಾಡಿದ್ದಾರೆ. ಓಕೆ, 2ರ ಘನ ಇಂಟು 3 ಅನ್ಬೋದಲ್ಲ? ಅಷ್ಟು ಬರಲ್ಲ. 5ರ ಘನ 125. 3 ಬರೋದಿಲ್ಲ. ಓಕೆ 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 ಇದೇ ಕರೆಕ್ಟ್ ಇದೆ ಅಮ್ಮ. 2ರ ವರ್ಗ ಎಷ್ಟಾಗುತ್ತೆ? 4 6 24. 3 ಏನಾಗುತ್ತೆ ಮಕ್ಕಳೇ? 3ರ ವರ್ಗ ಇಂಟು 6. 3ರ ವರ್ಗ ಎಷ್ಟು ಬರುತ್ತೆ ಮಕ್ಕಳೇ? 9. 9 6 ಕ್ಷಮಿಸಿ 5 ಇರಬೇಕು. 5 ಆದಲೇ 25 6 150. ಕರೆಕ್ಟ್ ಆಯ್ತಾ? ಕರೆಕ್ಟ್ ಇದೆ ಅಮ್ಮ. ಗರ್ಲ್ಸ್ ಗೆಟ್ಸ್ 1 ಪಾಯಿಂಟ್. ಸೊ 0 0 0 0 ಬೋತ್ ಆಫ್ ಯು ಆರ್ ಈಕ್ವಲ್. 7 9 63 9 ಆಪ್ಷನ್ ಎ. ಓಕೆ, ನಿಮ್ದು ಹೇಳ್ರಿ ಜಲ್ದಿ. ಟ್ರೈ ಮಾಡಿರಿ, ಎಷ್ಟು ಬರ್ತದೆ? ಆಹಾ, ಏಳನ್ನು 63 ಹೇಗೆ ಮಾಡ್ಬೋದು ಮಕ್ಕಳೇ? ಹ್ಞೂ 7ರ ವರ್ಗ 49. 49ಕ್ಕೆ ಏನು ಕೂಡಿಸಿದ್ರೆ 63 ಆಗುತ್ತೆ? ನೋ 14. 49ಕ್ಕೆ 14ನ ಸೇರಿಸಿದ್ರೆ 63 ಆಗುತ್ತೆ. ಆಪ್ಷನ್ ಇದನ್ನು ಚೆಕ್ ಮಾಡೋಣ. ಆಯ್ತು, ಹೇಗೆ ಬಂತಪ್ಪ? ಹೇಗೆ ಬಂತು ಹೇಳ್ರಿ. ನಾನು 7ರ ವರ್ಗ ಪ್ಲಸ್ 14 ಹೆಂಗೆ ಆಯ್ತು? ಇಲ್ಲಿ 14 ಕೂಡಿಸ್ತೀಯ, ಸರಿ. 9 ಇದ್ದಕ್ಕೆ ಏನು ಮಾಡ್ತೀಯ? ಅಲ್ಲೂ ಸಹ 9ರ ವರ್ಗ ಪ್ಲಸ್ 14 ಮಾಡ್ತೀಯಾ? ಹಾಂ, ಓಕೆ. 81 ಪ್ಲಸ್ 14 95 ಬರುತ್ತಲ್ಲಪ್ಪ? 95 ಇಲ್ಲ ಅಲ್ಲಿ. ಇದು ತಪ್ಪಾಗುತ್ತೆ. ಇಲ್ಲಿ ಏನು ಲಾಜಿಕ್ ಬಳಸ್ತೀರೋ ಇಲ್ಲೂ ಅದೇ ಲಾಜಿಕ್ ಬಳಸಬೇಕು. ಬಳಸಲ ನಾನು ಸ್ವಲ್ಪ?
ರೆಡಿ ಇದ್ದೀರಾ? ಇಂಟ್ರೆಸ್ಟಿಂಗ್. 14 ಬದಲು 7ರ ವರ್ಗ ಪ್ಲಸ್ 7 ಎರಡಲೆ, 9ರ ವರ್ಗ ಪ್ಲಸ್ 9 ಎರಡಲೆ. ನೋಡೋಣ. 81 ಪ್ಲಸ್ ಇಲ್ಲೇನು ಬರ್ತದೆ? 49 ಪ್ಲಸ್ 14 ಎಷ್ಟಾಗುತ್ತದು? 163 ಬರುತ್ತೆ. ಕ್ಷಮಿಸಿ, 163 ಅಲ್ಲ, 63 ಬರುತ್ತೆ. 63 ಬರುತ್ತೆ. 9 ಎರಡಲೆ 18. ಇಲ್ಲೇನಾಗುತ್ತಪ್ಪ? 99. ಆಪ್ಷನ್ ಎ. ಓ ಓ ಹೇಗೆ? ಬಟ್ ದೇ ಆರ್ ರೈಟ್. ನೀವೇ ಹೇಳಿದ್ದು. ಅವ್ರು ಹೇಳಿದ್ರು ಸರ್ 15 ಹೇಳ್ರಿ ಸರ್ ಅಂತ ಹೇಳಿದ್ಯಾರು? ಮತ್ತು ಅವ್ರಿಗೆ ಬಂತು ಈಗ. ಲಕ್ಕಿ ಗೆಸ್. ಹರ್ಷ ನೀನು ಹೇಳಿದ್ದೆ ಅಲ್ವಾ? ಮತ್ತು ಹಂಗಂದ್ರೆ ಭಾಷೆ ಕಟ್ ಮಾಡಿಬಿಡಲ್ಲ ಪಾಯಿಂಟ್. ಓಕೆ, ಸರಿ ಆಯ್ತಲ್ವಾ? ಇದು ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ. ನೋಡ್ರಿ ಏನು ಮಾಡಿದಾರೆ ಗೊತ್ತಾ? ಭಾಳ ಚೆನ್ನಾಗಿದೆ ಮಕ್ಕಳೇ ಪಾಯಿಂಟ್. ಇದು ಕ್ವಶನ್ ಭಾಳ ಚೆನ್ನಾಗಿದೆ ನೋಡಿರಿ. ಸೊ 763 ಹೇಗೆ ಮಾಡಿದ್ರು ನಿಮಗೆ ಗೊತ್ತಿತ್ತು ಭಾಳ ಜನಕ್ಕೆ. ಸರ್ 7ರ ವರ್ಗ ಪ್ಲಸ್ 14 ಇಲ್ಲಿವರೆಗೂ ಭಾಳ ಜನ ಹೇಳಿದ್ರಿ, ಹೌದಾ? ಇನ್ನೂ ಸ್ವಲ್ಪ ರುಚಿಕರವಾಗಿ ಮಾಡೋಣ. 7ರ ವರ್ಗ ಪ್ಲಸ್ 7ಕ್ಕೆ 2 ಗುಣಿಸ್ಬೇಕು. ಅದೇ 7ಕ್ಕೆ 2 ಗುಣಿಸ್ಬೇಕು. ಆಯಿತಾ? ಏನು ಬರ್ತದೆ? 49 ಪ್ಲಸ್ 14 ಬರುತ್ತೆ. ಬಟ್ ಹೇಳೋ ರೀತಿ ಯಾವ ರೀತಿ ಹೇಳಿದ್ವಿ ನೋಡಿದ್ರೆ ಮತ್ತೇನಾಗುತ್ತೆ ಮುಂದೇನಾಗುತ್ತೆ ಮಕ್ಕಳು? 49ಕ್ಕೆ 14 ಕೂಡಿಸಿದ್ರೆ 63 ಬಂತು. ಸೊ ಇದು 7ರ ಕತೆ ಮುಗೀತು. ಈಗ 9ಕ್ಕೂ ಅದೇ ಥರ ಮಾಡ್ಬೇಕು ಮಕ್ಕಳೇ. 9ರ ವರ್ಗಕ್ಕೆ 9 ಎರಡಲೇನ ಕೂಡಿಸ್ಬೇಕು. ಅರ್ಥ ಆಯ್ತಾ? ಸೊ ಏನಾಗುತ್ತೆ? 9ರ ವರ್ಗ 81 ಪ್ಲಸ್ 9 ಎರಡಲೆ 18. 81ಕ್ಕೆ 18 ಕೂಡಿಸಿ ನೋಡ್ರಿ, ಸೈಡಿಗೆ ಎಲ್ಲಾದರೂ 99 ಬರುತ್ತೆ. ಆಪ್ಷನ್ ಎ ಬಾಯ್ಸ್ ಆರ್ ಕರೆಕ್ಟ್. ಓಕೆ, 10. ಫ್ಯಾಂಟಾಸ್ಟಿಕ್. 3 15 45, 4 15 60 ಇದೇ ಆನ್ಸರು? ಇಲ್ಲ, 3 45 ಹೇಗೆ ಮಾಡಿದೆ? ಹೇಗಪ್ಪ? ವೆರಿ ಗುಡ್. 3ರ ವರ್ಗ ಇಂಟು 5 ಎಷ್ಟಾಗುತ್ತೆ? 9 5 45. ಫ್ಯಾಂಟಾಸ್ಟಿಕ್. ವೆರಿ ಗುಡ್. 4ಕ್ಕೆ ಏನಾಗುತ್ತೆ ಹಾಗಾದರೆ? 4ರ ವರ್ಗ ಇಂಟು 5 ಏನಾಗ್ತದೆ ಮಕ್ಕಳೇ? 4ರ ವರ್ಗ 16 5 ವೆರಿ ಗುಡ್ ಅಜಯ್, ವೆರಿ ಗುಡ್. ಎಕ್ಸ್ಪ್ಲೇನು ಮಾಡಕ್ಕೆ ಬರಬೇಕು. ಓಕೆ, 20. ವೆರಿ ಗುಡ್, ಫ್ಯಾಂಟಾಸ್ಟಿಕ್. 20 ಏನಪ್ಪ ಅರ್ಥ ಆಗಲಿಲ್ವಾ? ಅರ್ಥ ಆಗಲಿಲ್ಲ ಅಂದೆ. ಓಕೆ, ಇಲ್ಲಿ ನೋಡಪ್ಪ 3ನ್ನ 45 ಮಾಡ್ತಾಯಿದ್ದಾರೆ ಅವ್ರು, ಹೌದಾ? ಹೇಗೆ ಮಾಡ್ತಾಯಿದ್ದಾರೆ ಅಂತ ಅಜಯ್ ಹೇಗಂತ? ಸರ್ 3ರ ವರ್ಗಕ್ಕೆ 5 ಗುಣಿಸ್ಬೇಕು ಸರ್. ಇಲ್ಲಿ ಈಗ ಗುಣಿಸ್ತೀವಿ ನೋಡ್ರಿ. ಈಗ ಇರಲಿ 3ರ ವರ್ಗ ಅಂದರೆ ಎಷ್ಟು? 9. ಈಗ 5 ಗುಣಿಸ್ಬೋದಾ? 9 5 ಎಷ್ಟಾಗುತ್ತಪ್ಪ? ನೋಡಿದೆ ಹೇಗೆ ಗುಣಿಸಿದ್ವಿ ಅಂತ? ಮಗ್ಗಿ ಬಂತಂದ್ರೆ ಗುಣಿಸೋಕೆ ಬರ್ತದೆ. 5 ಅವನು ಕಂಡಿಡ್ಕಂಡ ಅವನೇ. ಈಗ 3ರ ವರ್ಗ 3 ಇದೆ. 3ರ ವರ್ಗ ಎಷ್ಟಪ್ಪ? 9. 9 ಮತ್ತು 45 ಹೆಂಗೆ ಮಾಡೋಕ್ಕೆ ಸಾಧ್ಯ? 9 5 45 ಹೌದಲ್ವಾ? ಹಂಗೆ 4ರ ವರ್ಗಕ್ಕೆ 5 ಗುಣಿಸೋಣ. ಯಾಕಂದರೆ 3ರ ವರ್ಗಕ್ಕೆ 5 ಗುಣಿಸಿದರೆ ಇಲ್ಲೂ ಸಹ 4ರ ವರ್ಗಕ್ಕೆ 5 ಗುಣಿಸ್ಬೇಕು. ಏನಾಗ್ತದೆ? 4ರ ವರ್ಗ 16, 16 5 80. ಸೊ ಉತ್ತರ ಇದೆ 80. ಇದನ್ನು ನೋಡ್ಕೊಂಡು ಅವನು ಅದು ತಕ್ಷಣ ಕೈ ಎತ್ತಿ ಹೇಳ್ಬಿಟ್ಟ ಅವನು ಈ ಥರ. ಸೊ ಅಲ್ಲಿ ಒಂದು ಸಂಬಂಧ ನೀವು ಕಲ್ಪಿಸಿದರೆ ಅದೇ ಸಂಬಂಧ ಇಲ್ಲಿ ಕಲ್ಪಿಸಿ ನೋಡಬೇಕು, ಮತ್ತು ಅದ್ರ ಉತ್ತರ ನಿಮಗೆ ಆನ್ಸರಲ್ಲಿ ಸಿಗಬೇಕು. ಅರ್ಥ ಆಯ್ತಾ? ಸೊ ಇದನ್ನು ಮಾಡ್ತಾಯಿದ್ದಾನೆ ಅಜಯ್. ಬಾಯಲ್ಲಿ ಬೆಳ್ತಿಗೆ ರಿಷಿತಾ. ಅದು 5 15 75, 7 15 105. ಕರೆಕ್ಟ್ ಆನ್ಸರ್? ಹಾಂ, ನೋ. ಹೇಗಪ್ಪ ನೀ ಹೇಳಪ್ಪ? 5ರ ವರ್ಗ ಇಂಟು 3 ಎಷ್ಟಾಗುತ್ತಪ್ಪ? 5ರ ವರ್ಗ ಎಷ್ಟಾಗುತ್ತೆ? 25 3 75. ಅದೇ ಥರ ನೋಡ್ತಾ ಇದ್ದೀನಪ್ಪ. ನೋಡ್ತಾ ಇದೆಯಾ ಹೇಗೆ ಮಾಡ್ತಾಯಿದ್ದಾರೆ? ಹಾಂ, ಅದೇ ಥರ 7 ಇದೆ. 7ಕ್ಕೂ ಅದನ್ನೇ ಮಾಡ್ಬೇಕು ನಾವು. 7ರ ವರ್ಗಕ್ಕೆ 3 ಗುಣಿಸೋಣ, ಎಷ್ಟು ಬರುತ್ತೆ? 49 3
147 ಕರೆಕ್ಟ್ ಇದೆಯಪ್ಪ. ಬಾಯ್ಸ್ 30. ಗ್ರೇಟ್ ಗ್ರೇಟ್ ಗ್ರೇಟ್. ಸೊ ಗುಡ್ ನೈಟ್ ಗರ್ಲ್ಸ್ ಎಲ್ಲರೂ. ಯಾ 30. 16 128. ಕರೆಕ್ಟಾ? ಒಂದು ಹೇಳ್ರಿ ಯಾವ್ದಾದ್ರು. 180 ಬಾಯ್ಸ್ ಗರ್ಲ್ಸ್ ಮಾಡೇ ಇಲ್ಲ. ವಾವ್, ನನ್ನ ಆನ್ಸರ್ ಇದಕ್ಕೆ ಇಡ್ತೀನಿ ನಾನು ಸುಮ್ಮನೆ, ಆಯಿತಾ? ಓಕೆ, ಏನು ಮಾಡಿದ್ದಾರೆ? 8 ಏನು ಮಾಡಿದ್ದಾರೆ? 8ರ ವರ್ಗಕ್ಕೆ 2 ಗುಣಿಸಿದಾರ. ನಾನು ಹೇಳಿದ್ದೀನಿ ಆಲ್ರೆಡಿ, ನಂದಿದೆ ಆನ್ಸರ್. ನೀವು ಬೇರೆದು ಹೇಳ್ರಿ ಯಾವ್ದಾದ್ರು. 8ರ ವರ್ಗಕ್ಕೆ 2 ಗುಣಿಸಿದಾರ ಮಕ್ಕಳೇ. 8ರ ವರ್ಗ ಏನಾಗುತ್ತೆ? 8ರ ವರ್ಗ ಏನಾಗುತ್ತೆ? 64. 64ಕ್ಕೆ 2 ಮಾಡಿದ್ರೆ ಏನಾಗ್ತದೆ? 128. ಅದೇ ರೀತಿ 10ಕ್ಕೆ ಏನು ಮಾಡಬೇಕಾಗತ್ತೆ ಮಕ್ಕಂದ? 10ರ ವರ್ಗಕ್ಕೆ 2 ಗುಣಿಸ್ರಿ. 10ರ ವರ್ಗ ಎಷ್ಟಾಗುತ್ತೆ? 100. 100ಕ್ಕೆ 2 ಗುಣಿಸಿದ್ರೆ ನಿಮಗೆ ಎಷ್ಟು ಬರುತ್ತೆ? 200 ಬರುತ್ತೆ. ಯಾರಿಗೂ ಇಲ್ಲ. ದಿಸ್ ಇಸ್ ಮೈ ಪಾಯಿಂಟ್. ಅರ್ಥ ಆಗ್ತಿದೆಯಾ? ಸೂಚನೆ ಗೊತ್ತಾಗ್ತಿದೆಯಮ್ಮ? ಚಂದ್ರು, ಮುಂದಿನ ಪ್ರಶ್ನೆ. ಓ ಕರೆಕ್ಟ್ ಆನ್ಸರ್. 4ರ ಘನ 64, 6ರ ಘನ ಕಣ್ಣೆದುರಿಗೆ ನೀವು ಏನೇನೋ ಮಾಡ್ತಿದ್ದೀರಲ್ಲ. ಹಾಂ, ವರ್ಗ ತಗೊಂಡು ಅದನ್ನು ನೋಡಿ. ಅದಕ್ಕೆ ಹೇಳೋದು ಮಕ್ಕಳೇ, ಅದಕ್ಕೆ ಹೇಳೋದು ಈ ಘನಗಳ ಸಂಖ್ಯೆ ಪರಿಚಯ ಭಾಳ ಚೆನ್ನಾಗಿರಬೇಕು. ನೋಡಿದ ತಕ್ಷಣ ಮನಸ್ಸಲ್ಲಿ ಬಂದುಬಿಡ್ಬೇಕು, 216 6ರ ಘನ ಅಲ್ವಾ, ಬಂದುಬಿಡ್ಬೇಕು ಇದು, ಆಯಿತಾ? ಇದರಲ್ಲಿ ಏನು ಮಾಡೋಂಥದ್ದು ಇದ್ದಿದ್ದಿಲ್ಲ. 40 ಇಲ್ಲಿ ಏನಾರು ಮಾಡಬೇಕು, ಇಲ್ಲಿ ನೀವೇನಾರು ಮಾಡಲೇಬೇಕು. ಕರೆಕ್ಟ್ ಕರೆಕ್ಟ್. 3ಕ್ಕೆ 3ರ ವರ್ಗ ಇಂಟು 2 ಅಲ್ಲ 3ರ ಘನ ಇಂಟು 2 ಇಲ್ಲ 5ರ ಘನ ಬರಲ್ಲ. 3ರ ವರ್ಗ ಇಂಟು 6. ಓಕೆ ಓಕೆ, 3ರ ವರ್ಗ ಇಂಟು 6 ಮತ್ತು ಏನಾಗ್ತದೆ ಇದು? 9 ಇಂಟು 6 9 6 54. ಸರಿ, ಇದೇ ಒಂದು ತರ್ಕವನ್ನು ಇಲ್ಲಿ ಹಾಕ್ಬೇಕು ನಾವು. 5ರ ವರ್ಗ ಇಂಟು 6 ಎಷ್ಟಾಗ್ತದೆ ಕಂದ? 5 5 5 25. 25 8 ಇದೆಯಾ? ಇಲ್ಲಲ್ಲ. 25 6 150. ಓಕೆ, ಡನ್ 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 ಡನ್. ಬಾಯ್ಸ್ ಕರೆಕ್ಟ್ ಇದ್ದೀರಿ, ಗುಡ್. 50. ಇವ್ರು ಏನು ಮಾಡಲ್ ಬಿಡ್ರಿ ಅವರು. 50 ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ ಗರ್ಲ್ಸ್. ಸಮರ್ಥಿಸಿದ್ದು ತಲೆ ಕೊಡುವ ಹಾಕ್ಬಿಟ್ಟ. ಗರ್ಲ್ಸ್ ಹೇಗೆ ನಿಂದು ಹೇಗೆ ಬಂತು ಹೇಳಮ್ಮ ಆನ್ಸರ್. ಒಂದು ನಿಮಿಷ, ನಾವು ಬರ್ದಿದ್ದೀವಿ ಆಲ್ರೆಡಿ. ನಿಂದು 40 ಹೇಗೆ ಬರುತ್ತಮ್ಮ ಆನ್ಸರ್? ಇದೇನಪ್ಪ ಇದು? ಇದೇನಿದು? 5ರ ವರ್ಗ. ಇದೇನಿದು? 5ರ ಘನ. ಹಲೋ, ಇದು 6ರ ಘನ ಆದರೆ ಇಲ್ಲೇನು ಬರಬೇಕು? ಎಲ್ಲಿದೆ ಅದು? ಅಷ್ಟೇ. 6 6ರ ಘನ 6ರ ವರ್ಗ ನಿಮಗೆ 6ರ ಘಾತ 1 ಮಾರ್ಕ್ಸು. ಹಿಂಗೆ ಮಾಡಿದೆ. ನಾವೇನು ಹೇಳಿದ್ದೀವಿ? ಹಾಂ, 5 5 ಅಂದರೆ 5ರ ವರ್ಗ, 6 6 ಅಂದರೆ 6ರ ವರ್ಗ.
ಆಪ್ಷನ್ ಸಿ ಕರೆಕ್ಟ್ ಆಯ್ತಾ? ಸಾರಿ ಆಪ್ಷನ್ ಎ. ಓಕೆ. ಸೊ ಕಂದಮರಿ, ನೀವಿಷ್ಟು ಪ್ರಶ್ನೆ ಹೇಳ್ದೇ ಇರೋರು ಲಾಸ್ಟ್ ಪ್ರಶ್ನೆ ಹೇಳ್ಬಿಡ್ತೀರಾ, ನಿದ್ದೆ ಮಾಡಬೇಕು ಅಂತ ಇದ್ದೀರಾ. ಮತ್ತು ಮಾಡಿರಿ ಈ ಪ್ರಶ್ನೆಗಳಿಗೂ. ಕಮಾನ್. ಸೊ 50 ಹೇಗೆ? ಇದು 7ರ ಘನ, ಇದು 7ರ ವರ್ಗ, ಹೌದಾ ಇಲ್ವಾ? ಇದು 8ರ ಘನ, 8ರ ವರ್ಗ ಏನು ಬರಬೇಕು? 64 ಬರಬೇಕು. ಆಪ್ಷನ್ ಎ ಕರೆಕ್ಟ್ ಇದೆಯಾ? ನಾವು ಹೇಳ್ತಿದ್ವಾ ಇಲ್ವಾ ಮುಂಚೆ, ಘನ ವರ್ಗಗಳನ್ನು ದಿನ ಬರೀಬೇಕು, ದಿನ ಪ್ರಾಕ್ಟೀಸ್ ಮಾಡಿ. ನೋಡಿ ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು, ನೀವು ಒಂದು ವೇಳೆ ಘನ ವರ್ಗಗಳನ್ನು ಇನ್ನೂ ಕಲ್ತಿಲ್ಲ ಅಂದರೆ ಸಮಯವಿದೆ, ಕಲ್ತ್ಬಿಡಿ. ಜಾಸ್ತಿ ಸಮಯ ತೊಗೊಳೋದಿಲ್ಲ. ಫೋನ್ ನಂಬರ್ಸ್ಗಳಿದ್ದಂಗೆ ಇರ್ತದೆ ಅದು, ಆಯಿತಾ? ಒಂದಕ್ಕೊಂದು ಹೋಲಿಕೆಯನ್ನು ಇರ್ತದೆ ಅಲ್ಲಿ. ಸೊ ಅದನ್ನು ಆದಷ್ಟು ಶೀಘ್ರದಲ್ಲಿ ಅದನ್ನು ಕಲ್ತರೆ ಭಾಳ ಈ ಥರ ಪ್ರಶ್ನೆಗಳನ್ನು ನೀವು ಭಾಳ ಸುಲಭವಾಗಿ ಬಗೆಹರಿಸ್ಬೋದು. ನೋಡಿ ಇಲ್ಲಿ ಯಾವ ರೀತಿ ಪ್ರಶ್ನೆ ಇದೆ ಮಕ್ಕಳೇ. $256 ಅಂದ್ರೆ ಏನು? 16ರ ಕರೆಕ್ಟ್. 16ರ ವರ್ಗ ಇಲ್ಲೇನು ಮಾಡಿದ್ದಾರೆ? 16 ಎರಡಲೇ ಮಾಡಿದ್ದಾರೆ. ಕರೆಕ್ಟಾ? ಹೌದಾ ಇಲ್ವಾ? 324 ಅದರ ವರ್ಗಮೂಲ ಏನು? 18. 18 ಎರಡಲೇ ಏನಾಗಬೇಕು? ಯಾರಿಗೆ ವರ್ಗ ಸಂಖ್ಯೆಗಳು ನಿಮಗೆ ಗೊತ್ತಾಯಿತು, ಅವ್ರು ಹೇಳಿದ್ರು. ಫಸ್ಟ್ ಯಾರು ಹೇಳಿದ್ದು? ಹೇಳಿದ್ದು ಗೊತ್ತಾಗುತ್ತೋ ನಿಮಗೆ ಗೊತ್ತಾಗಿದ್ದು ನನಗೆ ಗೊತ್ತಾಗುತ್ತಾ? ಹೇಳಿದ್ದು ಗೊತ್ತಾಗ್ತದೆ, ರೈಟ್? ಯಾ 60 ರೈಟ್. ಓ ಈಸಿ, ಕರೆಕ್ಟ್ ಆನ್ಸರ್. ಸೇಮ್ ಈಗ ತಾನೇ ಮಾಡಿದ್ದೀವಿ. ಇದರ ವರ್ಗಮೂಲ ಏನು ಬರುತ್ತೆ? ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? 20. 22 ಅಪ್ಪ, ಇದು 22. ಇದರ ವರ್ಗಮೂಲ ಏನು ಬರುತ್ತೆ? 25. ಇಲ್ಲಿ 25 ಏನಾಗುತ್ತೆ? ಅಷ್ಟೇ, 50. ಗಮನಿಸ್ತಿದ್ದೀರಾ? ಮುಂದೋಗ್ಬೋದಾ? ಇದನ್ನು ತಗೊಳ್ರಿ, ಈಸಿ. ಕಮಾನ್. ರೈಟ್ ಬಾಯ್ಸ್. ಸೊ 17ರ ವರ್ಗ ಯಾವುದರ ವರ್ಗ? 369. ಅಥವಾ ಇದನ್ನು ಈಗಲೂ ಈ ಥರ ನೋಡ್ಬೋದು. 289ರ ವರ್ಗಮೂಲ 17, 369 ಅಂದರೆ ವರ್ಗಮೂಲ 19. ಫ್ಯಾಂಟಾಸ್ಟಿಕ್. 70. ಇದನ್ನು ನೋಡ್ರಿ, ಈಸಿ. ಇದರ ವರ್ಗಮೂಲ ಏನು ಬರುತ್ತೆ? 21. ಹಲೋ, ನಾನು ಬಿ ಅಂತ ಹಾಕಿದ್ದೀನಲ್ವಾ? ಇಫ್ ಐ ಹಿಯರ್ ಇಟ್ ಒನ್ ಮೋರ್ ಟೈಮ್ ಐ ವಿಲ್ ಮೇಕ್ ಬಿ ಆಸ್ ಜಿ. ಸೊ ಇದರ ವರ್ಗಮೂಲ ಏನು ಬರುತ್ತೆ? 22. ಗುಡ್. 8980 ರೈಟ್ ಆನ್ಸರ್. ಕರೆಕ್ಟಾ? ಕರೆಕ್ಟ್ ಆನ್ಸರ್. ಸೊ ಇದರ ವರ್ಗಮೂಲ ಏನು ಬರುತ್ತೆ? 30. ಇದರ ವರ್ಗಮೂಲ ಏನು ಬರುತ್ತೆ? 35 ಬರುತ್ತೆ. 25 ಅದು 5ರ ವರ್ಗ. ಯಾವ 2 ಜೊತೆಗಿರುವ ಸಂಖ್ಯೆಗಳನ್ನು ಗುಣಿಸಿದ್ರೆ 12 ಬರುತ್ತೆ? 3 4 ಅಂದರೆ ಮೊದಲ ಸಂಖ್ಯೆ ತಗೊಬೇಕು ಅಷ್ಟೇ. ನಂತರದ ಸಂಖ್ಯೆ ಗುಣಿಸ್ಬೇಕಮ್ಮ. 3 ನೆಕ್ಸ್ಟ್ ಯಾವುದು? 4. ಇವೆರಡನ್ನು ಗುಣಿಸು 12 ಬರುತ್ತೆ. 4ರ ಜೊತೆಗೆ ಯಾವ್ದಾರ ಬರಬೇಕಂದ್ರೆ ಅದು ನೆಕ್ಸ್ಟ್ 5 ಇರಬೇಕು, 20 ಆಗಿರ್ಬೇಕು ಅದು. ನಿಮಗೆ ವೇದಿಕ್ ಮ್ಯಾಥ್ಸಲ್ಲಿ ಹೇಳ್ಕೊಡ್ಬೇಕಾದ್ರೆ ವರ್ಗಮೂಲಗಳನ್ನು ಕಂಡುಹಿಡಿದು ಹೇಳಿದ್ವಿ ನಾವು. ಮತ್ತು ಇದನ್ನು ಹೇಳ್ಕೊಟ್ಟಿದ್ವಿ. 15ರ ವರ್ಗ ಅಂದ ತಕ್ಷಣ 5ರ ವರ್ಗ ಏನಾಗುತ್ತೆ? 25. 1 ನೆಕ್ಸ್ಟ್ ಯಾವ ನಂಬರ್ ಇರೋದು? 1 2 ನೋಡಿದ್ರೆ 25ರ ವರ್ಗ ಮಾಡಬೇಕಾ? 5ರ ವರ್ಗ ಏನಾಗುತ್ತೆ? 25. 2ರ ನಂತರ ಸಂಖ್ಯೆ ಯಾವುದು? 3 ಏನಾಗ್ತದೆ? 2 3 ಕರೆಕ್ಟ್ ಬಂತಾ? ಅದೇ ಥರ 35ರ ವರ್ಗನೂ ಸಹ ಇದೇ ಥರ ಅಂದಾಜಿಸ್ಬೋದಾ ನೀವು? 5ರ ವರ್ಗ 25, 3 ನಂತರ ಸಂಖ್ಯೆ 4, 3 4 ಚುಡಾ. ಒಂದು ವೇಳೆ ಈ ಥರ ನೆನಪಿಲ್ಲ, ಅಲ್ಲೂ ಸಹ ನೀವು ವರ್ಗಮೂಲ ಕಂಡುಹಿಡಿಬೇಕು ಅಂದರೆ ಇದರ ವರ್ಗಮೂಲ ಕಂಡುಹಿಡಿದು ಬಿಡೋಣ. ನಿಮಗೆ ಗೊತ್ತಿದೆ, ಈ ಥರ ಬರೀತಿದ್ರೆ ನೀವು ನೆನಪಿದೆಯಾ ಭಾಗಾಕಾರ ವಿಧಾನ? ಹಲೋ, 2 ಸಂಖ್ಯೆ ಜೋಡಿ ಮಾಡ್ತಿದ್ರಿ,
ಮೂರು ಮೂರಲೆ 9, ಶೇಷ 3, 3ಕ್ಕೆ 3 ಕೂಡಿಸ್ತಿದ್ರಿ 6 ಡ್ಯಾಶ್ ಡ್ಯಾಶ್ ಈ ಥರ ಬರೀತಿದ್ರಿ, ನೆನಪಿದೆಯಾ? 6 5 325, ಬೇಕಾದ್ರೆ ಮಾಡಿ ನೋಡ್ರಿ. 65 5 325, ಶೇಷ 0 ಬರುತ್ತೆ. ವರ್ಗಮೂಲ ಎಷ್ಟು ಬರುತ್ತೆ ಮಕ್ಕಳೇ? 35. ಆಪ್ಷನ್ ಎ ಕರೆಕ್ಟ್. 80 ಓಕೆ 90. ಸೊ 14ರ ವರ್ಗ ಅಥವಾ ಇದರ ವರ್ಗಮೂಲ ಎಷ್ಟು ಬರುತ್ತೆ? 14. ಇದರ ವರ್ಗಮೂಲ ಎಷ್ಟು ಬರುತ್ತೆ? 15. 80 ಗುಡ್. ಸೊ ನೋ ವಾಯ್ಸ್ ಜಾಸ್ತಿ ಆಯ್ತು ಅಂತಂದರೆ ಫಸ್ಟ್ ಅಲ್ಲ ಅದು, ಆಯಿತಾ? ಸೊ 26ರ ವರ್ಗ ಅಥವಾ ಇದರ ವರ್ಗಮೂಲ ಇಲ್ಲಿ ಬರುತ್ತೆ. 784ರ ವರ್ಗಮೂಲ ಎಷ್ಟಿದೆ? 28 ಇದೆ. 70. ಡ್ರಾ. ಸೊ ಇದರ ವರ್ಗಮೂಲ ಎಲ್ಲಿ ಬರ್ತದಪ್ಪ? 25. ಪ್ರಶ್ನೆಗಳು ಭಾಳ ಸುಲಭ ಬಂದ್ಬಿಟ್ವಲ್ಲ ಈಗ. ಮುಂದಿನ ಪ್ರಶ್ನೆ ಹೋಗ್ಬೋದಾ? ಆಪ್ಷನ್ ಎ. ಓಕೆ, ಓಕೆ ಚೆಕ್ ಮಾಡೋಣ ಮಕ್ಕಳೇ. ಇದರ ವರ್ಗಮೂಲ 32 ಬರುತ್ತೆ. ವಿಶೇಷ ವರ್ಗಗಳು ನೆನಪಿದೆಯಾ? ವಿಶೇಷ ವರ್ಗಗಳ ಕಂಠಪಟ್ಟಾಗಿದೆಯಾ? ಸೊ 32ರ ವರ್ಗ 1024. 64ರ ವರ್ಗ ಇವತ್ತು ಬೆಳಗ್ಗೆ ಆನ್ಲೈನ್ ಕ್ಲಾಸಲ್ಲಿ ಇತ್ತು, 4096 ಬಂದಿತ್ತು, ಹೌದಲ್ವಾ? ಸೊ 1296 ಎಲ್ಲಿ ಬರ್ತದೆ? 1296. ಇದರ ವರ್ಗಮೂಲ ಕಂಡುಹಿಡೀರಿ. ಏನು ಬರ್ತದೆ ನೋಡಿ? 3 3 9, ಶೇಷ 3, 3ಕ್ಕೆ 3 ಸೇರಿಸ್ತೀರಿ 6 ಡ್ಯಾಶ್ ಡ್ಯಾಶ್ 96. 64 4ಲೇನಾ? ಅಲ್ಲ, 64 4ಲೇ ಬರುತ್ತಾ? 66 6ಲಿ ಚೆಕ್ ಮಾಡೋಣವಾ? 6 36 ದಶಕ 3, 6 36 1 39. ಕರೆಕ್ಟ್. ಸೊ 66 6ಲೇ ಬರುತ್ತೆ ಕಂದ. 396. ಶೇಷ 0. ಗರ್ಲ್ಸ್ ಆರ್ ಕರೆಕ್ಟ್. 60 ಒಂದು ಬಿಡ್ರಪ್ಪ, ಏನಾಗಲ್ಲ. 60. ಓಕೆ, ನೆಕ್ಸ್ಟ್ ಕ್ವೆಶನ್. ಟಡಾ. ವೈ ನಾಟ್? ಅದೇ ಕರೆಕ್ಟು. ಇದರ ವರ್ಗಮೂಲ ಏನು ಬರುತ್ತೆ? 29. 961ರ ವರ್ಗಮೂಲ ಏನು ಬರುತ್ತೆ? ಹಲೋ, 3 3 9, ಶೇಷ 0. 61 ಕೆಳಗೆ ಬರುತ್ತೆ. 3 + 3 6 ಡ್ಯಾಶ್ ಡ್ಯಾಶ್ 61 1 61, ಶೇಷ 0. ವಾಪಸ್ ಸಿಂಚನ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ಎದುರು ಬಿಟ್ರ ನೀವು? ಮತ್ತು ಲಾಸ್ಟ್ ಪ್ರಶ್ನೆ ಅಂತಿದ್ದೀರಿ. ಈಗ ಸೀದಾ ಕೊನೆ ಪ್ರಶ್ನೆ. ಲಾಸ್ಟ್ ಪ್ರಶ್ನೆ ಬಂತ್ರಾ? ಓಕೆ, ದಿಸ್ ಈಸ್ ಈಗಂತೂ ಬಾಯ್ಸ್ ಗೆದ್ದಿದ್ದಾರೆ, ನನ್ನ ಪ್ರಕಾರ ಬಾಯ್ಸೇ ಗೆದ್ದಿದ್ದಾರೆ. ಬಟ್ ಕೊನೆ ಪ್ರಶ್ನೆ ರೆಡಿ ಇದ್ದೀರಾ? ಓಕೆ, ನನಗೆ ಜಲ್ದಿ ಬಂತಲ್ಲ, ಹೆದರಿಕೆ ಆಯಿತು. ಆಪ್ಷನ್ ಎ ಕರೆಕ್ಟ್. ಅಥವಾ ಬಾಯ್ಸ್ ಯಾವ್ದು ಹೇಳ್ತೀರಿ? ಇದರ ವರ್ಗಮೂಲ 40 ಬರುತ್ತೆ, ಎಲ್ಲರಿಗೂ ಗೊತ್ತಿದೆ. ಇಲ್ಲೂ ಸಹ ವರ್ಗಮೂಲ ತೆಗಿಬೇಕು. 1764 ಇದರ ವರ್ಗಮೂಲ ತೆಗಿಯೋಣ. ಏನು ಬರ್ತದೆ ನೋಡಿ? 4 4 ಆಪ್ಷನ್ ಡಿ ಅಂತೂ ಬರಲ್ಲ, ಬಿನೂ ಬರಲ್ಲ, ಸಿನೂ ಬರಲ್ಲ. ಆಪ್ಷನ್ ಏನೇ ಕರೆಕ್ಟ್. 4 4 16 1 64 ಕೆಳಗೆ ಬರುತ್ತೆ. 4ಕ್ಕೆ 4 ಕೂಡಿಸ್ತೀರಿ 8 ಆಗುತ್ತೆ. ಡ್ಯಾಶ್ ಡ್ಯಾಶ್
82 ಎರಡಲೇ 164 ಶೇಷ 0. ಸಿಂಚನ ಅಷ್ಟು ಜಲ್ದಿ ಹೇಳ್ತಾ ಇದ್ಲು ಗೊತ್ತಾ? ವರ್ಗಮೂಲಗಳನ್ನು ಅಂದಾಜು ಮಾಡ್ತಾ ಇದ್ಲು ಹೇಗೆ ಅಂತ ಗೊತ್ತಾ? ಯಾವ ವರ್ಗ ಸಂಖ್ಯೆ ಇಲ್ಲಿ ಬರುತ್ತೆ ಅಂತ. 2ರ ವರ್ಗ 4 ಇಲ್ಲ 8ರ ವರ್ಗ 4 ಬರಬೇಕು. ಕರೆಕ್ಟಾ? 8ರ ವರ್ಗ 64 ಇದಾದರೂ ಬರಬೇಕು, ಇಲ್ಲ ಆಪ್ಷನ್ ಏನಾರ ಬರಬೇಕು. ಮತ್ತು ಅದರಲ್ಲಿ ಮೊದಲ ಸಂಖ್ಯೆಯಿಂದ ಮೊದಲ 2 ಸಂಖ್ಯೆನ ಭಾಗಿಸ್ತಿದ್ಲು ಅವಳು. 4ರಿಂದ ಭಾಗಾಕಾರ ಆಗುತ್ತೆ, 3ರಿಂದ ಆದರೆ ಭಾಳ ಕಡಿಮೆ ಆಗುತ್ತಲ್ವ. ಸೊ 4 ಅಂತ ಹೇಳಿ ಇದನ್ನು ಆಯ್ಕೆ ಮಾಡ್ತಿದ್ಲು ಅವಳು. ವೆರಿ ಕ್ಲೆವರ್. ಸೊ ಆಪ್ಷನ್ ಎ ಕರೆಕ್ಟ್. ಸೊ ದ ಫೈನಲ್ ವಿನ್ನರ್ಸ್ ಆರ್ ಗರ್ಲ್ಸ್. ಎನಿವೇಸ್, ಸೊ ಅವರು ಒಂದು ಗೆದ್ದಿದ್ದಾರೆ, ನೀವು ಒಂದು ಗೆದ್ದಿದ್ದೀರಿ. ಫ್ಯಾಂಟಾಸ್ಟಿಕ್. ಒಟ್ಟಾರೆ ಸಹ ಸಂಬಂಧಗಳಲ್ಲಿ ಸಂಖ್ಯೆಗಳ ಸಂಬಂಧ ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಇಲ್ಲಿಗೆ ಇವತ್ತು ಈ ಸಂಖ್ಯೆಗಳ ಸಹ ಸಂಬಂಧನ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಅಕ್ಷರಗಳ ಸಹ ಸಂಬಂಧ ನೋಡ್ತೀವಿ. ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರ್ತದೆ, ಅಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ಸ್ಗಳ ನಡುವೆ ಇರುವ ಸಹ ಸಂಬಂಧ ನೋಡ್ತೀವಿ. ಆಯಿತಾ? ಸೊ ಕೋಡಿಂಗ್ ಡಿಕೋಡಿಂಗಲ್ಲೂ ಮಾಡಿದ್ವಿ ಸ್ವಲ್ಪ, ಅದೆಲ್ಲ ಇಲ್ಲಿ ಬರ್ತದೆ. ಆಯಿತಾ? ಸಿಫಿಲೋರ್ಯಾಕ್ಸ್ ಮತ್ತು ಈ ಜ್ಯೋತಿ ನೆನಪಿದೆಯಾ? ಸೊ ಅದೆಲ್ಲದು ಬರ್ತದೆ. ಸೊ ಇಷ್ಟೊಂದು ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಈಸಿ ಪಿಸಿ ಕ್ಲಾಸಸ್ ನಿಮ್ಮ ತರಗತಿ ಅಂತ.